ವ್ಲಾಗ್ಸ್. ನಾನು ಇವತ್ತು ಹೆಸರುಕಾಳಿನ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದರೆ ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಹೂವು, ಒಂದು 7 ಮೊಟ್ಟೆ ತಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಖಾರ ತಕ್ಕನಾಗಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿವಾಗುತ್ತೆ, ಅದಕ್ಕೆ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಿದೆ, ಹಸಿ ವಾಸನೆ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಹಾಕಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಖಾರ ತಕ್ಕನಾಗೆ ಒಂದು 7-8 ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಆ್ಯಡ್ ಮಾಡ್ತಿದ್ದೀನಿ. ಮೆಣಸಿನ್ಕಾಯಿ ಪೇಸ್ಟ್ ಏನು ಹಾಕಿದ್ದೀನಲ್ವ, ಒಂದು 2 ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಈ ಪಲ್ಯಕ್ಕೆ ನುಗ್ಗೆ ಸೊಪ್ಪು, ಈಗ ಆಗಲೇ ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು 2 ಹಾಕಿದ್ದೀನಿ. ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನೀಗೇನು ಪಲ್ಯ ಮಾಡ್ತಿದ್ದೀನಲ್ಲ, ಇದನ್ನ ಮಕ್ಳಿಗೂ ಕೊಡ್ಬೋದು. ಮಕ್ಕಳು ಏನು ಸೊಪ್ಪು ತಿನ್ನಲ್ಲ ಅಂತ ಯಾರು ಇದು ಮಾಡ್ತಿರ್ತಾರೋ, ಈ ಥರ ಮಕ್ಕಳು ಮಾಡಿಕೊಟ್ರೆ ಒಳ್ಳೆ ನ್ಯೂಟ್ರಿಷನ್ಸು ಸಿಗುತ್ತೆ ಮತ್ತು ವಿಟಮಿನ್ಸ್ಗೂ ಸಿಗುತ್ತೆ. ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ. ಮತ್ತು ಹೆಸರು ಕಾಳಿನ ಮೊಟ್ಟೆ ರೆಗ್ಯುಲರಾಗಿ ಇದು ಮಾಡಬೇಕು ಅಂತಾರೆ. ಈ ಥರ ಒಂದ್ಸಲಿ ಮಾಡಿ ಮಕ್ಳು ಕೊಡಿ. ನೋಡಿ, ಬೇಕಾದ್ರೆ ಮಕ್ಕಳೇ ಕೇಳ್ತಾರೆ ಇನ್ನೊಂದ್ಸಲಿ ಮಾಡಿಕೊಡಿ ಅಮ್ಮ ಅಂತ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಸೊಪ್ಪು ಬೇಯಿಸಿದ್ರಲ್ಲಿ ಎಣ್ಣೆಯಲ್ಲಿ ಮತ್ತು ಉಪ್ಪು ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ. ನಾನು ಮೊದಲೇ ಹೆಸರು ಕಾಳನ್ನ 3 ವಿಜಿಲು ಕೂಗಿಸಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೀನಿ. ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳು ಹಾಕಿದ್ದೀನಿ. ಹೆಸರು ಕಾಳು, ಸೊಪ್ಪು, ಮೊಟ್ಟೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ಹೆಂಗಿರುತ್ತೆ ಅಂತ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಅದು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ನಾನಿಲ್ಲಿ ಒಂದು 8 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೈ ಆಡ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇನ್ನೇನು ಆಗ್ತಾ ಬರ್ತಿದೆ. ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ನಾನು ಹೇಳಿದ್ನಲ್ಲ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೇನೆ. ಅದು ಯಾರ್ಯಾರು ಇದನ್ನೆಲ್ಲ ಹಾಕಿ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ಯಾರು ಇನ್ನೂ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಕಡಲೆಪುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಟೈಮ್ ತಗೊಳುತ್ತೆ ಅಂತೇನಿಲ್ಲ, 1-2 ನಿಮಿಷ ಆದರೆ ಹೆಸರು ಕಾಳಿನ ಮೊಟ್ಟೆ ಪಲ್ಯ ರೆಡಿ.
ಒಳ್ಳೆ ನ್ಯೂಟ್ರಿಯನ್ಸು ಇದೆ, ಹೆಸರು ಕಾಳಿದೆ, ನುಗ್ಗೆ ಸೊಪ್ಪಿದೆ, ಸಬ್ಸಿಗೆ ಸೊಪ್ಪು ಕೂಡ ಇದೆ. ಮೇಯ್ನಾಗಿ ಮಕ್ಕಳಿಗೆ ಮೊಟ್ಟೆನೂ ಇದೆ ಇದರಲ್ಲಿ. ಆಗಿದೆ, ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಹೆಸರು ಕಾಳಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇದಾಗಿತ್ತು. ಮುಂದಿನ ವಿಡಿಯೋಗೆ ಸಿಗೋಣ.